ಸುಮಾರು 800 ವರ್ಷ ಇತಿಹಾಸ ಇರುವಂಥ ಈ ಒಂದು ದೇವಸ್ಥಾನದಲ್ಲಿ ನಿಮ್ಮ ಕಾರ್ಯ ಏನಾದರೂ ಸಿದ್ಧಿ ಆಗೋ ಹಾಗಿದ್ದರೆ ದೇವರು ಬಲಗಡೆಯಿಂದ ಹೂ ಪ್ರಸಾದವನ್ನು ನೀಡುತ್ತಾರೆ. ವಿಶೇಷತೆ ಏನಪ್ಪ ಅಂದರೆ ವಾರಕ್ಕೊಂದ್ಸಲ ಅಂದರೆ ಪೂಜೆ ನಡೆದಾಗ ತಮ್ಮ ಇಚ್ಛೆಗಳನ್ನು ಇಷ್ಟಾರ್ಥಗಳನ್ನು ತೀರಿಸಿಕೊಳ್ಳೋದಕ್ಕೆ ಹೂವಿನ ಪ್ರಸಾದ ಕೇಳ್ತಾರೆ. ಹೂವಿನ ಪ್ರಸಾದ ಬಲಭಾಗ ಎಡಭಾಗ ಎಂಬ ಭಾಗದಲ್ಲಿ ಕೊಡ್ತಾನೆ ಇದೆ ದೇವರು. ಆ ಸಂದರ್ಭದಲ್ಲಿ ಬಲಭಾಗಕ್ಕೆ ಪ್ರಸಾದ ಬಂದರೆ ಆ ಒಂದು ಕಾರ್ಯ ಏನು ಅವರ ಮನಸ್ಸಿನಲ್ಲಿ ಅಂದುಕೊಂಡಿರ್ತಾರೆ ಅದು ಈಡೇರುತ್ತೆ ಅಂತಕ್ಕಂಥದ್ದು. ಎಡಭಾಗದಲ್ಲಿ ಬಂದಾಗ ಸ್ವಲ್ಪ ಹಿಂದೇಟಾಗುತ್ತೆ. ಆ ನಂತರ 2-3 ಸಾರಿ ಅವರು ಕೇಳಿ ಪಡೆಯುತ್ತಾರೆ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳೋದಕ್ಕೋಸ್ಕರ. ಜಯಮೇ ಜಯ ಎನ್ನುವಂತಹ ರಾಜ ಇಲ್ಲಿರುವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿಗಾಗಲೇ ಬಂದಿರುವ ಹಲವಾರು ಭಕ್ತರ ಸಮಸ್ಯೆಗಳನ್ನು ಇಲ್ಲಿರುವ ದೇವರು ಪರಿಹಾರ ಮಾಡ್ತಾ ಬಂದಿದ್ದಾರೆ. ನಮಸ್ಕಾರಗಳು. ನಮ್ಮ ಹೆಸರು ನಾರಾಯಣ ಸ್ವಾಮಪ್ಪ ಅಂತೇಳಿ. ನಮ್ಮ ತಂದೆಯವರು ಚಿಕ್ಕೂರಾದಾಗ ನನ್ನ ಕರ್ಕೊಂಡು ಬಂದಿಲ್ಲಿಗೆ. ನಾವು ಚಿಂತಾಮಣಿ ತಾಲೂಕು ಕಯ್ಯವಾರು ಜಂಗಮಶಿಗಳಿ ಗ್ರಾಮದಿಂದ ಬರ್ತೀವಿ. ನಾವು ಸುಮಾರು 65 ವರ್ಷದಿಂದ 65 ವರ್ಷದಲ್ಲಿ ನನಗೀಗ 65 ಆಗಿದೆ. 65 ಆಗಿದ್ದಾಗ ನಾವು ಇದುವರೆಗೂ ನಾವು ತಪ್ಪಿಲ್ಲ. ನಮ್ಮ ತಂದೆಯವರಾಗಲಿ ನಾವಾಗಲಿ ಇಲ್ಲಿಗೆ ಹೋಗಿ ಬಂದರೆ ನಮಗೆ ಇಷ್ಟಾರ್ಥ ನೆರವೇರೋದು. ಇಲ್ಲಿಗೆ ಬರ್ದ ಹೋದರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ನಾನಿವತ್ತು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಹತ್ತಿರವೇ ಇರುವ ಐಬಸಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ಬಗ್ಗೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ. ಅಭಯಾಂಜನೇಯ ಸ್ವಾಮಿ ದೇವಾಲಯ ಅಂತ ಕರೀತಾರೆ ಇದನ್ನು. ನಾನು ಈ ಊರಿನ ಶಾನ್ಭೋಗರ 3ನೇ ಮಗ BS ಜಯಪ್ರಭು ಅಂತ ಸಿದ್ಧಗಂಗಾ ಮಠದ ಸಂಸ್ಥೆಯಾಗಿರ್ತಕ್ಕಂಥ ಜೂನಿಯರ್ ಕಾಲೇಜು ಬೂದಿಗೆರೆ ಒಳಗೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿರ್ತಕ್ಕಂಥ ಮನುಷ್ಯ. ಈ ದೇವಸ್ಥಾನದ ಬಗ್ಗೆ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಭಯಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅಂತ ಪ್ರತೀತಿ ಇದೆ. ಆದರೆ 200 ವರ್ಷಗಳಂತ ಈಚೆಗೆ ಈ ಒಂದು ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆಯಾಯಿತು ಅಂತ ಜನಮೇಜಯ ಎಂಬತಕ್ಕಂಥ ರಾಜ ಪ್ರತಿಷ್ಠಾಪಿಸಿದ ಅಂತ ಹಳೆಯ ಕಾಗದಗಳಲ್ಲಿ ದೊರೆತಿದೆ. ಅದರಂತೆ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರು ಇಲ್ಲಿಗೆ ಬಂದು ಹೇಗೆ ನೆಲೆಸಿದ್ರು ಅನ್ನೋದಕ್ಕೂ ಸಹ ಒಂದು ಕಥೆ ಇದೆ. ಯಾವ ದಿಕ್ಕಿನಲ್ಲಿ ದೇವಾಲಯ ವಿಗ್ರಹ ಇದೆ ಆ ದಿಕ್ಕಿನಲ್ಲಿ ಈ ವಿಗ್ರಹ ಉಳುಮೆ ಮಾಡುವಾಗ ಒಬ್ಬ ರೈತನಿಗೆ ಸಿಕ್ಕಿತು ಎಂಬತಕ್ಕಂಥ ಪ್ರತೀತಿ ಇದೆ. ಆ ವಿಗ್ರಹವನ್ನು ಎತ್ತಿನ ಬಂಡಿಯೊಳಗೆ ಸಾಗಿಸ್ಕೊಂಡು ಬಂದು ಎಲ್ಲಿ ಆ ವಿಗ್ರಹ ಎತ್ತಿನ ಬಂಡಿ ನಿಂತು ಹೋಗುತ್ತೆ ಆ ಸ್ಥಳದಲ್ಲಿ ಪ್ರತಿಷ್ಠೆ ಆಗುತ್ತೆ ಅಂತ ಹಿಂದಿನವರು ಹೇಳ್ತಾ ಇದ್ದರು. ಅದರಂತೆ ನಾನು ತಿಳಿಸ್ತಾ ಇದ್ದೀನಿ. ಅದು ಇಲ್ಲಿ ಈ ಸ್ಥಳದಲ್ಲಿ ನಿಂತೋಯ್ತಂತೆ ಎತ್ತಿನ ಬಂಡಿ, ಆದ್ದರಿಂದ ಇಲ್ಲೇ ಪ್ರತಿಷ್ಠಾಪನೆ ಆಯಿತು ಅಂತ ಪ್ರತೀತಿ ಇದೆ. ವ್ಯವಸಾಯಕ್ಕೋಸ್ಕರ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸೋದ್ರಾಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಸಮಾರಂಭ, ಮದುವೆ ಅಥವಾ ಇನ್ನೂ ಯಾವುದೇ ರೀತಿಯ ಶುಭ ಸಮಾರಂಭ ಆಗಿರ್ಬೋದು, ಈ ಒಂದು ದೇವರ ಬಳಿ ಬಂದು ಆಶೀರ್ವಾದವನ್ನು ಸಹ ಜನ ಕೇಳ್ತಾರೆ. ಕೆಳಗೆ ಬೋರಿಗೆ ಆಗಬೇಕಂದ್ರೆ, ಒಂದು ಬೆಳೆ ಇಡಬೇಕಂದ್ರೆ, ಒಂದು ಉಳು ಮೇಯಿಸ್ಬೇಕಂದ್ರೆ ಇಲ್ಲಿ ಬಂದು ಬೇಡ್ಕೊಳ್ತಾರೆ. ಬೇಡ್ಕೊಳ್ದಾಗ ಹೂವು ಬಲಗಡೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಬೋರ್ವೆಲ್ ಹೊಡೆಸ್ಬೇಕಂದ್ರೆ ಕೇಳಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಜನ ಮದುವೆಗೂ ಕೇಳ್ತಾರೆ, ಅದ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ ಈಡೇರಿಸಿಕೆ ಬಂದಿದ್ದಾರೆ ಪುಣ್ಯಾತ್ಮ ಇಲ್ಲಿ. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ.
ಇನ್ನು ಈ ಒಂದು ದೇವಾಲಯದಲ್ಲಿ ಹಲವಾರು ವಿಶೇಷ ಪೂಜಾ ಕೈಂಕರ್ಯಗಳು ಸದಾಕಾಲ ನಡೀತಾನೆ ಇರುತ್ತೆ. ಅದರಂತೆ ಈ ದೇವಾಲಯದಲ್ಲಿ ಪ್ರತಿ ಶನಿವಾರ, ಶ್ರಾವಣ ಶನಿವಾರ, ಕಾರ್ತಿಕ್ ಸೋಮವಾರ, ಹನುಮತ್ ಜಯಂತಿ ಈ ತರಹ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬೇರೆ ಬೇರೆ ಊರುಗಳಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಅವರ ಕಷ್ಟಗಳನ್ನು ನಿವಾರಿಸುತ್ತಿರುವಂತಹ ಈ ಒಂದು ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಇನ್ನೂ ಅಭಿವೃದ್ಧಿಯನ್ನು ಸಹ ಕಾಣಬೇಕಾಗಿದೆ. ಭಕ್ತಾದಿಗಳ ನೆರವಿನೊಂದಿಗೆ ಈ ಒಂದು ಅಭಿವೃದ್ಧಿಯನ್ನು ಸಹ ಆಗಬೇಕಾಗಿದೆ ಈ ದೇವಸ್ಥಾನ. ಒಂದು ಭಾರತಿ ಅಭಿವೃದ್ಧಿ ಸೇವಾ ಸಂಸ್ಥೆ ಟ್ರಸ್ಟ್ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಆ ಸಂಘವನ್ನು ಸುಮಾರು 2 ತಿಂಗಳು ಹಿಂದೆ ರಿಜಿಸ್ಟರ್ ಮಾಡಿಸಿದ್ದೀವಿ. ಈ ಮೂಲಕ ತಮ್ಮಲ್ಲಿ ಭಕ್ತಾದಿಗಳಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ದೇವಾಲಯದ ಅಭಿವೃದ್ಧಿಗೆ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಧನ ಸಹಾಯ ಮಾಡಬೇಕಾಗಿ ನಾನು ಗ್ರಾಮಸ್ಥರ ಪರವಾಗಿ, ಟ್ರಸ್ಟಿನ ಪರವಾಗಿ, ವೈಯಕ್ತಿಕವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದಿಷ್ಟು ಶ್ರೀ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದ ಬಗ್ಗೆ ಒಂದು ಮಾಹಿತಿಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಡಿ. ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಪೇಜ್ನ ಫಾಲೋ ಆಗಿಬಿಡಿ. ಹರಿಭಾಜನ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ